ಇಲ್ಲೊಂದು ವಿವಾದದ ಮೂಲಕ ಸುದ್ದಿಯಲ್ಲಿರುವ ದಾವಣಗೆರೆ ವಿಶ್ವವಿದ್ಯಾಲಯ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ವಿಶ್ವವಿದ್ಯಾಲಯದಲ್ಲಿ ಈ ವರ್ಷದ ಪಿಎಚ್ಡಿ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಾಗಿದ್ದರೆ ಏನಿದು ಅಕ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಮತ್ತೆ ಸುದ್ದಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ. ಪಿಎಚ್ಡಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ. ನಿಯಮ ಉಲ್ಲಂಘಿಸಿ ಪ್ರಶ್ನೆ ಪತ್ರಿಕೆ ತಯಾರಿ. ದಾವಣಗೆರೆ ವಿಶ್ವವಿದ್ಯಾಲಯದ ಈ ವರ್ಷದ ಪಿಎಚ್ಡಿ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಹೌದು, ವಿಶ್ವವಿದ್ಯಾಲಯದಲ್ಲಿ 25 ಕೋರ್ಸ್ಗಳಿಗೆ 127 ಪಿಎಚ್ಡಿ ಸೀಟ್ಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಸಾಕಷ್ಟು ಜನ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದರು. ಆದರೆ ಪಿಎಚ್ಡಿ ಪ್ರಶ್ನೆ ಪತ್ರಿಕೆ ತಯಾರಿಸುವಲ್ಲಿ ನಿಯಮಗಳನ್ನು ಮೀರಿರುವುದರ ಜೊತೆ ಉತ್ತರ ಸೋರಿಕೆ ಮಾಡಿ ಅನರ್ಹರಿಗೆ ಪಿಎಚ್ಡಿ ನೀಡುವ ಹುನ್ನಾರ ನಡೆದಿರುವುದು ಸ್ಪಷ್ಟವಾಗಿದೆ. ಹೌದು, ಮಾರ್ಚ್ ತಿಂಗಳಲ್ಲಿ ಪಿಎಚ್ಡಿ ಪರೀಕ್ಷೆ ನಡೆದಿದ್ದು ಇತಿಹಾಸ ವಿಭಾಗದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಗಮನಿಸಿದರೆ ನಿಯಮ ಉಲ್ಲಂಘಿಸಿ ಪ್ರಶ್ನೆ ಪತ್ರಿಕೆಗಳ ರೂಪಿಸಲಾಗಿದೆ ಎಂಬುದು ಗೊತ್ತಾಗಲಿದೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಅನುಕೂಲ ಮಾಡಿಕೊಡುವ ಹಿತಾಸಕ್ತಿ ಇದರ ಹಿಂದಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ದಾವಣಗೆರೆ ವಿಶ್ವವಿದ್ಯಾಲಯದ ವತಿಯಿಂದ ದಿನಾಂಕ 17/2/26ರಂದು ವಿವಿಧ ವಿಷಯಗಳಲ್ಲಿ ಪಿಎಚ್ಡಿ ಪದವಿ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅದರಲ್ಲಿ 177 ಟೋಟಲ್ ವೇಕೆನ್ಸೀಸು, ಅಂದರೆ ಒಂದು 25 ಡಿಪಾರ್ಟ್ಮೆಂಟಲ್ಲಿ. ಸೊ ಒಂದು ಸ್ಟೂಡೆಂಟ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಆ ಪ್ರವೇಶ ಪರೀಕ್ಷೆ ನಂತರ ಅದರದ್ದು ಏನು ಅಂಕ ವಿದ್ಯಾರ್ಥಿಗಳು ಪಡಿತಾರೆ ಅದರದ್ದು 40% ವೆಯ್ಟೇಜ್ ಆಗಿ ತೊಗೊಳ್ತಾರೆ. ಆಮೇಲೆ PG ಇದು 50% ವೆಯ್ಟೇಜ್ ತೊಗೊಳ್ತಾರೆ, ಮತ್ತು 10% ಇಂಟರ್ವ್ಯೂಗೆ ಇರುತ್ತೆ. ಸೊ ಇಲ್ಲಿ ಒಂದು ದಿನಾಂಕ 27 ಮಾರ್ಚ್ರಂದು ಈ ಪ್ರವೇಶ ಪರೀಕ್ಷೆಯನ್ನು ನಾವು ಹಮ್ಮಿಕೊಂಡಿದ್ವಿ, ಒಂದು ಸೆಂಟ್ರಲೈಸ್ಡ್ ಆಗಿ. ಆಮೇಲೆ ಅದೇ ದಿನ ನಾವು ಕೀ ಉತ್ತರಗಳನ್ನು ಕೂಡ ನಾವು ವೆಬ್ಸೈಟಲ್ಲಿ ಪ್ರಕಟಿಸಿದ್ವಿ. ಆಮೇಲೆ 3 ದಿನ ವಿದ್ಯಾರ್ಥಿಗಳಿಗೆ ನಾವು ಸಮಯ ಅವಕಾಶ ಕೊಟ್ಟಿದ್ದೀವಿ. ಏನಾದರೂ ತೊಂದರೆಗಳು ಅಥವಾ ನ್ಯೂನತೆಗಳು ಪ್ರಶ್ನೆ ಪತ್ರಿಕೆಯಲ್ಲಾಗಲಿ ಕೀ ಉತ್ತರಗಳಲ್ಲಾಗಲಿ ಏನಾದರೂ ನ್ಯೂನತೆಗಳಿದ್ದರೆ ನಮಗೆ ವಿಶ್ವವಿದ್ಯಾಲಯಕ್ಕೆ ಗಮನಕ್ಕೆ ತನ್ನಿ ಅಂತ. 3 ದಿನಗಳಲ್ಲಿ 2-3 ವಿಷಯಗಳದ್ದು ಬಂತು. ಅದು ಏನು ನ್ಯೂನತೆಗಳಿತ್ತು ಅಂದರೆ ಒಂದೊಂದು ಪ್ರಶ್ನೆಗಳ ಬಗ್ಗೆ ಅದನ್ನು ನಾವು ಮತ್ತೆ ಸರಿಪಡಿಸಿ ನಮ್ಮ ಜಾಲತಾಣದಲ್ಲಿ ಪ್ರಕಟಿಸಿದ್ವಿ. ಆಮೇಲೆ ಇದುವರೆಗೂ ನಾವು ಒಂದು ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ದೂರುಗಳು ವಿದ್ಯಾರ್ಥಿಗಳಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿರುವುದಿಲ್ಲ. ಸೊ ಸುಮಾರು ಹೆಚ್ಚು ಕಮ್ಮಿ ಇದು 20 ದಿನ ಆಯಿತು, 22 ದಿನ ಆಯಿತು. ಈಗ ಅದು ಹಿಸ್ಟ್ರಿ ಪ್ರಶ್ನೆ ಪತ್ರಿಕೆಗಿಂತ ಕೀ ಉತ್ತರಗಳಲ್ಲಿ ಏನೋ ಒಂದು ಪ್ಯಾಟ್ರನ್ ಇದೆ ಅಂತ ಒಂದು ನಮಗೆ ಮಾಹಿತಿ ಇದೆ. ಇದನ್ನು ನಾವು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದಿದ್ದೀವಿ. ಆ ಪ್ಯಾಟರ್ನ್ ನೋಡಿದ್ರೆ ಒಂದು ರೀತಿಯ ಸಂಶಯಾಸ್ಪದವಾಗಿದೆ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಪರಿಣಿತ ಅಧ್ಯಾಪಕರು ಆ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬಾರ್ದು. ಅದರಿಂದ ನಾವು ವಿಶ್ವವಿದ್ಯಾಲಯದ ನಿಯಮಗಳ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಈ ಒಂದು ಪ್ರಶ್ನೆ ಪತ್ರಿಕೆ ಕುರಿತಂತೆ ಅಂತ ಹೇಳ್ಬಿಟ್ಟು ನಾವು ಒಂದು ಸೂಕ್ತ ನಿರ್ಧಾರನ ನಾವು ತಗೊಳ್ತೇವೆ. ಇತಿಹಾಸ ವಿಭಾಗದ ಕೀ ಉತ್ತರ ಗಮನಿಸಿದರೆ ಎಂತಹವರಿಗೂ ಅನುಮಾನ ಮೂಡದೇ ಇರದು. ಮೊದಲ 20 ಪ್ರಶ್ನೆಗಳಿಗೆ ಎ ಉತ್ತರವಿದೆ. ಎರಡನೇ 20 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಹೊರತುಪಡಿಸಿ ಉಳಿದ 19ಕ್ಕೆ ಬಿ ಉತ್ತರವಿದೆ. ಹೀಗೆ ಪ್ರಶ್ನೆ ಪತ್ರಿಕೆ ರೂಪಿಸುವುದು ಸಾಕಷ್ಟು ಅನುಮಾನ ಹುಟ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪರೀಕ್ಷಾಂಗ ವಿಭಾಗದ ಕುಲ ಸಚಿವರು, ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಕುಲಪತಿಗಳ ಗಮನಕ್ಕೆ ಈಗಾಗಲೇ ತರಲಾಗಿದ್ದು, ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದವರ ಮೇಲೆ ಹಾಗೂ ವಿಭಾಗದ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದರೆ ಮರುಪರೀಕ್ಷೆ ಮಾಡಲಾಗುವುದು ಎಂದರು. ಈಗ ಅವ್ರ ಮೇಲಂತೂ ಕ್ರಮ ನಾವು ಜಾರಿಗೊಳಿಸ್ತೀವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಏನಾದರೂ ದೂರು ಬಂದಲ್ಲಿ ಅವಶ್ಯಪಟ್ಟಲ್ಲಿ ನಾವು ಮರುಪರೀಕ್ಷೆ ಮಾಡಲಿಕ್ಕೂ
ನಮ್ಮ ಸಿಬ್ಬಂದಿಗಳ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಒಂದು ಪರೀಕ್ಷೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗಬಾರ್ದು. ಸೊ ಅನ್ಯಾಯ ಆಗಿದೆ ಅಂತ ಕಂಡು ಬಂದಲ್ಲಿ ಖಂಡಿತ ನಾವು ಮರುಪರೀಕ್ಷೆ ಮಾಡಲಿಕ್ಕೂ ಸಿದ್ಧರಿದ್ದೀವಿ. ವಿಶ್ವವಿದ್ಯಾಲಯದ ಪರವಾಗಿ ಸಿದ್ಧರಿದ್ದೀವಿ. ಬ್ಯಾಡ್ ನೇಮ್ ಖಂಡಿತ ಬರುತ್ತೆ. ಈ ರೀತಿ ಆಗಬಾರ್ದು. ಆ ರೀತಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದು ಸರಿಯಲ್ಲ. ಅವ್ರ ಮೇಲೆ ನಾವು ಖಂಡಿತ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಸರಿ ಮಾಡಬೇಕು. ಇದೊಂದು ವ್ಯವಸ್ಥೆ. ಇದರಲ್ಲಿ ಹಲವಾರು ಹಂತಗಳಿರುತ್ತೆ. ಒಬ್ಬರು ಪರೀಕ್ಷಕ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾನೆ. ಅದರ ನಂತರ BOEಗೆ ಹೋಗುತ್ತೆ. ಅದೊಂದು ಬೋರ್ಡ್ ಒಂದು ಸ್ಕ್ರೂಟಿನಿ ಮಾಡುತ್ತೆ. ಸ್ಕ್ರೂಟಿನಿ ಆದಮೇಲೆ ಅದು ಪ್ರಿಂಟಾಗಿ ಬರುತ್ತೆ. ಇದರಲ್ಲಿ ನಮ್ಮ ಸಿಬ್ಬಂದಿಗಳಾಗಲಿ ನಾನಾಗಲಿ ವೈಯಕ್ತಿಕವಾಗಿ ನಾನು ಇದು ಮಾಡೋಂಗಿಲ್ಲ, ಎಂಟ್ರಿ ಆಗೋಂಗಿಲ್ಲ. ಆದರೂ ಕೂಡ ಜಾಗೃತೆ ವಹಿಸಬೇಕು ಅದನ್ನು ವಹಿಸಿದ್ದೀವಿ. ನೀವು ಒಂದು 2-3 ಎಕ್ಸಾಮ್ಗಳು ನೋಡಿರ್ಬೋದು. ಯಾವುದೇ ರೀತಿ ಆದಂಥ ಒಂದು ಇದಾಗಲಿ ಅಕ್ರಮಗಳಾಗಲಿ ನಡೆದಿಲ್ಲ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ. ಈ ಪ್ರಶ್ನೆಗಳು ಪ್ರಾಬ್ಲಮ್ ಅಲ್ಲ, ಉತ್ತರಗಳು ಕೊಟ್ಟಿರೋ ರೀತಿ ಒಂದು ಪ್ಯಾಟರ್ನ್ ಥರ ಇದೆ. ಅದು ಸರಿ ಅಲ್ಲ. ಬಟ್ ವಿದ್ಯಾರ್ಥಿಗಳಿಂದ ನಮಗೇನು ತೊಂದರೆ ಬಂದಿಲ್ಲ. ಇಲ್ಲಾಂದರೆ ನಾವು 3 ದಿನ ಏನು ನಾವು ಅವಕಾಶ ಕೊಟ್ಟಿದ್ವಿ ಆವಾಗಲೇ ನಾವು ಅದ್ರ ಬಗ್ಗೆ ನಿರ್ಧಾರ ತಗೊಳ್ತಿದ್ವಿ. ಈಗ ಒಂದು 25 ದಿನ ಆಯಿತು ಅವಕಾಶ ಕೊಟ್ಟಿದ್ದೀವಿ. ಈಗ ನಮಗೆ ಈ ಥರ ಒಂದು ಮಾಹಿತಿ ಇರೋದ್ರಿಂದ ಅದನ್ನು ನಾವು ಗಂಭೀರವಾಗೇ ಪರಿಗಣಿಸಿದ್ದೀವಿ. ಖಂಡಿತ ನಾವು ಕುಲಪತಿಗಳ ಹತ್ರನೂ ನಾವು ಚರ್ಚೆ ಮಾಡಿದ್ದೀವಿ. ಅವಶ್ಯವಿದ್ದಲ್ಲಿ ಮರುಪರೀಕ್ಷೆ ಮಾಡಲಿಕ್ಕೂ ನಾವು ಸಿದ್ಧರಿದ್ದೀವಿ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದಿರಂಗೆ ವಿಶ್ವವಿದ್ಯಾಲಯ ನೋಡ್ಕೊಳ್ಳುತ್ತೆ. ಒಟ್ಟಿನಲ್ಲಿ ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವ ದಾವಣಗೆರೆ ವಿವಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದು PhD ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.